ಆತ್ಮೀಯ ವ್ಯಕ್ತಿಯವರ ಜೀವನದಲ್ಲಿ ವಿದ್ಯೆ ಎನ್ನುವುದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ವಿದ್ಯೆಯನ್ನು ಆಚರಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಗುರುಮಠಕ್ಕೆ ನಾವು ಬಂದವರು. ಹೌದು, ಎತ್ತರದ ಬಾಬರ ಎತ್ತರದ ಹೋಗಿದ ಎತ್ತರದತ್ತ ಸಂಬಂಧವೇ ಎಲ್ಲಿಯೇ ಹುಟ್ಟಿ ಎಲ್ಲಿಯೇ ಬೆಳೆದು ಇವತ್ತು ನಾವು ಗುರುಮಠದಲ್ಲಿ ಒಂದಾದವರಿದ್ದೇವೆ. ನಾನಂತೂ ಅನಾಥ. ನಿಮ್ಮ ಕುರಿತಾಗಿ ಹೇಳುವುದಾದರೆ ನೀವು ಅರಸುಕುವರಿದ್ದೀರಿ. ಹಾಗಿಂತ ನಮ್ಮಲ್ಲಿ ಭೇದ ಇಲ್ಲ. ಒಂದೇ ತಾಯಿಯ ಮಕ್ಕಳೋಪಾದಿಯಲ್ಲಿ ಈ ಗುರುಮಠದಲ್ಲಿ ಕಾಲವನ್ನು ಕಳೀತಾ ಇದ್ದೇವೆ. ವಿಶೇಷ ಏನು ಕೇಳಿದ್ರು, ನಾಳೆ ಅಂತ ಹೇಳಿದ್ರೆ ಗುರುಮಠದಲ್ಲಿ ವಾರ್ಷಿಕೋತ್ಸವ ಅಂತೆ. ವಾರ್ಷಿಕೋತ್ಸವದಲ್ಲಿ ನಾಟ್ಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಆ ನಾಟ್ಯ ಸ್ಪರ್ಧೆಯಲ್ಲಿ ನೀವಿಬ್ಬರು ಸೇರಿ ವಿಜೇತರಾಗಬೇಕು, ಭಾಗವಹಿಸಬೇಕು ಎನ್ನುವುದೇ ನನ್ನ ಆಸೆ. ಕುಡಿಯುವುದೇನೋ ಸರಿ, ನಮ್ಮ ಬಯಕೆ ಏನು ಕುಡಿದರೆ ರಾಜ ನೀನು ಶರದಿ ನೀನ ಗೆಳೆಯ ಹೊಂದುವ ಗುಣಶರದಿ ಗುಣಶರದಿ ನೀನ ಗೆಳೆಯ ಹೊಂದುವ ರಂಗದೆ ಗುಣಶರದಿ ನೀನ ಗೆಳೆಯ ಗುಣಶರದಿ ನೀನ ಗೆಳೆಯ ಘನತೆಯುಳ್ಳವರಿಲ್ಲ ರಂಗದೆ
ಸ್ಪರ್ಧೆಯಲ್ಲಿ ನೀವು ವಿಜೇತರಾಗಬೇಕು, ನೀವು ಭಾಗಿಯಾಗಬೇಕು ಎನ್ನುವುದೇ ನನ್ನ ಆಸೆ. ಆಸೆ ಆಲೋಚನೆ ಇದು ನಿನ್ನದಲ್ವಾ? ನಮ್ಮಲ್ಲಿ ನೀವು ಕೇಳಬೇಕಿತ್ತಲ್ವಾ ನೀನು? ಹಾಗಾಗಿ ನಮ್ಮ ಆಲೋಚನೆ ಬೇರೆ ಇದೆ ಗೆಳೆಯ. ಹೌದಾ? ಈಗಾಗಲೇ ನಾಟ್ಯ ಸ್ಪರ್ಧೆಯಲ್ಲಿ ಪ್ರವೀಣ ಯಾರು ಎನ್ನುವ ಹಾಗೆ ನೋಡಿದ್ರೆ ನಾವು ಯೋಚನೆ ಮಾಡಿಕೊಂಡದ್ದು ಏನು ಗೊತ್ತುಂಟ? ಏನು? ಈ ಗುರು ಮಟ್ಟದಲ್ಲಿ ಅತಿ ಬುದ್ಧಿವಂತನು ಎಲ್ಲರಿಗೂ ಪ್ರೀತಿ ಪಾತ್ರನು ಯಾರು ಎನ್ನುವ ಹಾಗೆ ಕೇಳಿದ್ರೆ ನಮ್ಮ ಈ ಸುಮಂತ. ಹಾಗಂತ ನಾವೇನು ಅಲ್ವೇನು ಅಲ್ಲ. ಹಾಗೆ ನಮಗಿಂತಲೂ ಬೌದ್ಧಿಕ ಮಟ್ಟದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿರುವ ಯಾರು ಎನ್ನುವುದಾಗಿ ನೋಡಿದ್ರೆ ನೀನೇ ಇದ್ದೀಯ. ಹಾಗಾಗಿ ನಿನ್ನಲ್ಲಿ ಒಂದು ಮಾತನ್ನ ಹೇಳ್ತೇನೆ. ಸುಮಂತ ಈ ಗುರುಮಟ್ಟದ ಸ್ಪರ್ಧೆಯಲ್ಲಿ ನೀನೇ ಸೇರ್ಬೇಕು, ನೀನೇ ವಿಜೇತನಾಗಬೇಕು ಎನ್ನುವುದು ಮಹಾದಾಸೆ ನಮ್ಮದು. ಕುಣಿಯುವವರು ಬಹಳ ಜನ ಇದ್ದಾರೆ, ಎಲ್ಲರೂ ಕುಣಿಯುವವರೇ. ನಿನ್ನ ಹಾಗೆ ಕುಣಿಯುವವರು ಬೇಕಲ್ವಾ? ಆಗ್ತಾ ಇರುವುದೇನು ಪ್ರದರ್ಶನ ಅಲ್ಲ, ಸ್ಪರ್ಧೆ. ಹುಡುಗಿಯರಿದ್ದಾರೆ, ಹುಡುಗಿಯರ ಎದುರಲ್ಲಿ ನಾವು ಇದ್ದೇವೆ ಎಂದು ತೋರಿಸಿಕೊಡುವುದಕ್ಕೆ ಸರಿಯಾದ ಜನ ಇದ್ದಾರೆ. ಹುಡುಗಿಯರ ಎದುರುಗಡೆಯಲ್ಲಿ ನಮ್ಮ ಸೋಲಾಗಬಾರದು, ನಮ್ಮ ಗೆಲುವೆನ್ನುವುದಾಗಬೇಕು. ಅದನ್ನು ನೀನು ತೋರಿಸಿಕೊಡ್ಬೇಕು. ನೀವು ಇಷ್ಟೇ ಅಂತೀರಿ ಅಂತಾದ್ರೆ ನಾಳೆ ಸ್ಪರ್ಧೆ